ಬಾರೆ ಅಲ್ಲಿ ಕುಕ್ಕಣ್ಣನ್ ಬಾರೆ ಕರಿ ಹೋಗು. ಅಲ್ಲ ನೋಡು ಅವ್ನು ಇಲ್ಲದಕ್ಕೆ ಮನ್ಯಾಗ ಹಾಲಿಗೆ ದುಡ್ಡಿಲ್ಲ, ಹಂಗಾಗೈತಿ. ಅರ್ಧ ಲೀಟ್ರ್ ಹಾಲು ತಗೊಂಬರೋಣಂದ್ರೆ ಮನೆಯೆಲ್ಲ ಹುಡುಕಿರೋ 50 ರೂಪಾಯಿ ದುಡ್ಡು ಸಿಗಲ್ಲ. ಅವ್ನು ಇದ್ದಿದ್ರೆ ಹಂಗೆ 50 100 ಅದು ಇದು ದುಡ್ಡು ಅಲ್ಲೂ ಇಲ್ಲೂ ಚಿಲ್ಲರೆ ತಂದಿಕ್ಕನು, ಹಂಗೆ ಗಾಡಿ ಪಡಿಗೆ ಹೋಗಿರೋದು ಇಟ ಒಟ್ಟ ದುಡ್ಡು ಕೊಡಾನು. ಇವಾಗ ನೋಡು ಮನೆಯಾಗೆ ಎದ್ದಾಗಿಂದ ಹಾಲಿಗೆ ತರಕ್ಕೂ ಹಾಲು ತರಕ್ಕೂ ದುಡ್ಡಿಲ್ಲ. ಹೋಗು ಅಲ್ಲಿ ಕುಕ್ಕಣ್ಣನ್ ಬಾರೆ ಕರಿ, ಬಾ ಕರಿ ಹೋಗು. ಬೋತೈತ ಹೆಂಗ ಯಪ್ಪನ್ ಕರೆದ್ರೆ ಏನಂಬುತ್ತೋ ಏನೋ ಅಮ್ಮಂಗಾಗೈತೆ. ಕರೆದ್ರೆ ತಾನೇ ಬರೋಕ್ಕೆ, ಬಾ ಕರಿ ಬಾ. ಅವ್ನು ಬರ್ದಿಲ್ಲದಕ್ಕೆ ಇವಾಗ ಮನೆಯಾಗ ಒಂದಿಟ್ಟು ಹಾಲಿಗೆ ದುಡ್ಡಿಲ್ಲ, ಯಾತ್ಯಾತ್ಕೂ ದುಡ್ಡಿಲ್ಲ, ಕೈಯಾಗ 1 ರೂಪಾಯಿ ದುಡ್ಡು ಇಲ್ದಂಗೆ ಆಗೈತೆ. ಬಾರೈ ಬಾ ಕರಿ ಬಾ. ಅಲ್ಲಿ ಕುಕ್ಕಣ್ಣವನು ನಾನು ನೋಡ್ಕೊಂಬಂದೆ, ಅಲ್ಲಿ ಕುಕ್ಕಣ್ಣವನು ಬಾ. ಎಲ್ಲಿ ಹೋಯ್ತಪ್ಪ ನಿನ್ನೆ ಸಾಗ್ಲಲ್ಲ ಆಗ್ಯವನಲ್ಲಿ. ಜಾತಿ ಜೈ ಎಲ್ಲ ಇದ್ದಾರಲ್ಲ ಅವರೆಲ್ಲ ಕರ್ ಕುಂಡ್ರಿಸ್ಕೊಂತಾರೆ ಎಲ್ಲ. ಯಾಮ ಕೆಲಸ ಕೇಳ್ಕೊಂಡು ಗಾಡ್ಗೆ ಹೋಗಲ್ಲ ಇಪ್ಪಾಡು ಅಂತ ಹೋಗಿದ್ನೈತಿ. ಹೋಗಿ ಒಟ್ಟನು ಎಲ್ಲ ಏನೇನು ಮಾಡ್ತಾನ ಎಲ್ಲ ಏನೇನು ಆಟ ಆಡ್ತಾ ಇದ್ದಾನ. ಆಡಲಿ ಒಳ್ಳೆ ಮಾತನ್ನ ಮನೆ ಕರ್ಕೊಂಬರನ್ ಬಾ. ಮನೆ ಕರಿಯಾನ ಬಾ. ಹೋಗಿ ಕರೆದ್ರೆ ಗೊತ್ತಾನವನೆಲ್ಲ. ನಾನು ಗಾಡಿಗೆ ಹೋಗೋದು ಬೇಡ, ಯಾವುದಾದ್ರೂ ಕೆಲಸ ಹುಡ್ಕೊಂಡು ಬೇರೆ ಕೆಲಸಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈ ಗಾಡಿ ಓಡ್ಸೋಕ್ಕೆ ಆಗಲ್ಲ, ಇನ್ನೊಬ್ರು ಇರಬೇಕು. ನನಗೆಲ್ಲ ಇದೆಲ್ಲ ಯಾಕೋ ಸೆಟ್ ಆಗ್ತಾಯಿಲ್ಲ. ಅದಕ್ಕೆ ಯಾವುದಾದ್ರೂ ಸುಮ್ಮನೆ ಕೆಲಸಕ್ಕೆ ಹೋಗ್ತೀನಿ. ಹಿಂಗೆ ಇದ್ರೆ ಆಗಲ್ಲ, ನಾನಾದರೂ ಕೆಲಸ ಕೇಳ್ಕೊಂಡು ಹೋಗ್ತೀನಿ ನಾನು. ಏನಪ್ಪ ಯೋಯ್ ಥೂ ನೀನೇ ಯಾಕಲ್ಲ ಪಾಪ, ಯಾಕ ಅವ್ಳು ಮಾತಾಡಿಸ್ತಾ ಇದ್ದಾಳೆ ಹಂಗೆ ತಿರ್ಕೊಂಡು ಕುಕ್ಕಂತೀಯ? ಯಾಕಲ್ಲ ಯಾಕ ನಾನು ಮಾತಾಡಿಸ್ಬಾರ್ದವಳು. ಅವಳಿಗೆ ಎಂಥ ಮನಸ್ಸೈತೆ. ಥೂ, ಅವಳ ಹತ್ರ ಇರೋದು ಒಳ್ಳೆ ಬುದ್ಧಿ ಇಲ್ಲ, ಅವಳ ಹತ್ರ ಕಚಡ ಬುದ್ಧಿ ಐತೆ. ಇಂಥವಳನ್ನ ನಾನು ಮಾತಾಡಿಸ್ಬೇಕಾ? ನಾನು ಯಾಕೆ ಮಾತಾಡ್ಸೋಣ? ಹೋಗಮ್ಮ, ಇವಳು ಮಾತಾಡ್ಸೋದ್ರಿಂದ ನನಗೇನಾಗೋದೇನೈತೆ? ಮಾತಾಡ್ಸಲ್ಲಮ್ಮ ಇವಳನ್ನ, ಮಾತಾಡ್ಸಲ್ಲ ನಾನು. ನಾನು ನೆನ್ನೆಸ್ ಮಾತಾಡಿದ್ದು ತಪ್ಪಾತು ಬಾ. ಇವಾಗ ಏನಾಯ್ತು? ತಪ್ಪಾತು, ನಾನು ಹಂಗೆ ಮಾತಾಡಬಾರ್ದಾಗಿತ್ತು. ನೀನು ಹಂಗೆ ಮಾತಾಡಿದ್ರೆ ಹೋಗಲ್ಲ ಅಂತೇಳಿ ನಾನು ಹಂಗೆ ಮಾತಾಡಿದೆ ಸುಮ್ಮನೆ. ದೇವತೆ ಕಣೆ, ಆ ಸಂಗೀತ ದೇವತೆ ಅಂತ ಮನಸ್ತಿ ಮೇಲೆ ದೇವ್ರೊಂದು ಭಾಗ ಆದ್ರೆ ಅವಳೊಂದು ಭಾಗ. ಅವರು 4 ಜನನೂ ಅಷ್ಟೇ. ಅವ್ರಂತ ಈಗ ಅವ್ರು ಇಷ್ಟಪಟ್ಟವ್ರನ್ನ ಮದುವೆ ಆಗಿದ್ದಾರೆ, ಇಲ್ಲ ಅಂತಲ್ಲ. ಅವರು ಒಳ್ಳೆ ಹುಡುಗನ್ನ ಆರಿಸ್ಕೊಂಡವ್ರು ಮದುವೆ ಆಗಿದ್ದಾರೆ. ಆದರೆ ಮದುವೆ ಆಗಿದ್ದು ಮುಖಾನೆ ಮತ್ತೆ ಅವ್ರು ಯಾರಿಗೂ ಮೋಸ ಮಾಡೋದಾಗಲಿ, ಯಾರಿಗೇನು ಅನ್ಯಾಯ ಮಾಡೋದಾಗಲಿ, ಯಾರು ಸುದ್ದಿಗೂ ಹೋಗ್ದಂಗೆ ಅವ್ರಾಯ್ತು ಅವ್ರ ಕೆಲಸ ಆಯಿತು ಅಮ್ಮಂಗೆ ಇದ್ದಾರೆ. ಅದ್ರಾಗೂ ಸಂಗೀತ ಇವತ್ತು ಹೆಂಗಿದ್ದಾಳೆ. ಅವಳನ್ನ ನೀನು ಅವಳ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ. ನಿನ್ನ ಹತ್ರ ಇನ್ನೆಂಥ ಬುದ್ಧಿ ಇರಬೇಕು? ನಿನ್ನ ಹತ್ರ ಇನ್ನೆಂಥ ಬುದ್ಧಿ ಇರಬೇಕು? ಅವಳ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ ನೀನು. ಏನು ಮಾಡೋದಪ್ಪ, ನನಗೆ ಏನು ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ, ಗೊತ್ತಾಗಲೇ ಇಲ್ಲ ನನಗೀಗ. ತಲೆಯಾಗಿ ಯಾತೈತೋ ಏನೋ, ನನಗೆ ಬರೋ ಸಿಟ್ಟಿನಾಗೆ ಏನು ಮಾತಾಡ್ತೀನಿ ಎಂಬುದೇ ಗೊತ್ತಾಗಲ್ಲ ಕಣಪ್ಪ. ಕ್ಷಮಿಸ್ಬಿಡು, ನನಗೆ ಮಾತಾಡಬಾರ್ದಾಯ್ತು ಬಾ. ಇವಾಗ ಏನೋ ಆಗಿದ್ದಾತು, ನನಗೆ ಮಾತಾಡಬಾರ್ದಾಗಿತ್ತು, ಮಾತಾಡ್ದೆ ಬಾ ಮನೆಗೆ. ಸೆಂದಾಕ್ ಬೈದೆ ಪಾಪ ನೀನು ಹೋದ್ಮೇಲೆ ಇವಳನ್ನ. ಏನು ಹಿಂಗೆ ಮಾತಾಡೋದು, ನಿನಗೆ ಬುದ್ಧಿ ಐತೆ ಇಲ್ವೋ ಅಂತೇಳಿ ಸೆಂದಾಕ್ ಬೈದ್ನೆ ನೋಡಿ ಇವಳನ್ನ. ಅದಕ್ಕೆ ಇವಳೇನಂತೇಳಿ ಅಲ್ಲ ಕಣತ್ತೆ, ನಾನು ಹಿಂಗಂದ್ರೆ ಹೋಗಲ್ಲ ಅಂತೇಳಿ ನಾನು ಅದಕ್ಕೆ ಹಿಂಗಂದೆ ಕಣತ್ತೆ, ಇಲ್ಲಾಂದ್ರೆ ಹಿಂಗೆ ಒಮ್ತಿರ್ಲಿಲ್ಲ ಕಣತ್ತೆ ಅಂತ ಹೇಳ್ತಾಳೆ ನೀನು ಬಂದಮೇಲೆ. ಸುಮ್ಮನೆ ಅಂದವಳೆ. ಸುಮ್ಮನೆ ಆಗ್ಲಲ್ಲ, ನೀನು ಯಾಕೆ ಅಂದಿದ್ದು? ನಾನು ಬರಲ್ಲ, ಹೋಗು. ನಾನು ಬರಲ್ವೇ, ದುಡ್ಕೊಂಡು ತಿಂದ್ರಿ. ನಾನು ಬರಲ್ಲ. ನಾನು ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ. ಇದ್ದಾಗ ಯಾವುದ್ರ ಬೆಲೆನೂ ಗೊತ್ತಾಗಲ್ಲ, ಕಳ್ಕೊಂಡಾಗಲೇ ಅಂತ ಎಲ್ಲದ್ರ ಬೆಲೆ ಗೊತ್ತಾಗೋದು. ನಾನು ಇದ್ದಾಗ ಗೊತ್ತಾಗಲ್ಲ ನನ್ನ ಬೆಲೆ ಏನು ಅಂತ ಗೊತ್ತಿಲ್ಲ. ನನಗೆ ಮರ್ಯಾದೆ ಕೊಡಲ್ವಲ್ಲ ನೀವು, ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ. ಹೋಗ್ರಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ರಿ. ನನಗೇನೀಗ ನೀವು ಮಾತಾಡಿದ್ರು ಚಿಂತೆ ಇಲ್ಲ, ಮಾತಾಡಲಿ ನೀವೇನ ಮಾತಾಡ್ಕೊಳ್ರಿ, ಸರಿನೇ. ನಾನಂತೂ ಬರಲ್ಲ ಕಣೆ, ನನ್ನ ಮನೆಗೆ ಬರಲ್ಲ. ಹೋಗೇ ಬರಲ್ಲ ನಾನು. ಎಷ್ಟು ದಿವಸ ಅಂತ ಹಿಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಉಂಡ್ಕೊಂಡು ಕಂಡವ್ರ ಮನೆಯಾಗಿರ್ತೀವಿ. ಯಾರೂ ಆಗಲ್ಲ ಕಣಪ್ಪ, ಯಾರೂ ಆಗಲ್ಲ ಪಾಪ, ಯಾರೂ ಆಗಲ್ಲ ಕಣಪ್ಪ. ಏನೋ ಇವತ್ತು ಜಗಳ ಮಾಡ್ಕೊಂಡವ್ರೆ, ಎಲ್ಲ ಮನೆಯಾಗೆಲ್ಲ ಕಿತ್ತಾಡ್ಯವ್ರೆ ಎಂಬ ಒಂದು ಕಾರಣಕ್ಕೋಸ್ಕರ ಏನೋ ಹೇಳ್ತಾರೆ ಅಷ್ಟೇ. ಯಾರನ್ನೂ ನಂಬೇಡ ಪಾಪ, ಯಾವ ಅತ್ತೆಯರು ಆಗಲ್ಲ, ಯಾವ ಅತ್ತೆ ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ ಕಣಪ್ಪ. ಯಾರನ್ನೂ ನಂಬ್ಕೊಂಡು ಹೋಗ್ಬೇಡ ನೀನು. ಆಮೇಲೆ ನೆಂಟ್ರು ಇದ್ದಾರೆ ನೋಡ್ಕೊಂತಾರೆ ಅಂತ. ನನಗೆ ಗೊತ್ತೈತೆ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತೇಳಿ, ಯಾರ ಹತ್ರ ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಬರಲ್ಲ, ಹೊರ್ಟೋಗ್ರಿ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ, ನಾನು ಬರಲ್ಲ. ಯಾರೇನು ಹೇಳಿದ್ರು ನನ್ನ ಮನೆ ಒಳಗಡೆ ಕಾಲಿಕ್ಕಲ್ಲ. ಹೋಗ್ರಿ, ನಿಮ್ಮ ಜೀವನ ನೀವು ಮಾಡಿರಿ. ನಿನ್ನ ಮಗಂತಾಗ ನೀನು ದುಡಿಸ್ಕೊಂಡು ತಿನ್ನೆ. ನನ್ನ ಮಗ ದುಡ್ದಾಕ್ತಾನೆ, ನೀನೇನು ನನಗೆ ಲೆಕ್ಕ ಇಲ್ಲ ಅಂತ ಅಂತೀಯಲ್ಲ. ಹೋಗಿ ದುಡ್ದಾಕಿಸ್ಕೊಂಡು ತಿನ್ನೋಗೋಗು. ನಿನ್ನ ಮಗಂತಾಗೆಲ್ಲ ದುಡಿಸ್ಕೊ, ನಾನು ಬೇಡ ಅನ್ನಲ್ಲ. ಎಲ್ಲ ದುಡ್ದು ನೀನು ನಿನ್ನ ಮಗ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಇರ್ರಿ, ಬೇಡ ಅಂಬಲ್ಲ ನಾನು. ಹೋಗು, ನಾನು ಮಾತ್ರ ಮನೆ ಒಳಗೆ ಬರಲ್ಲ. ನಾನು ಕರಿಬೇಡ ನೀನು. ಯಾಕೊಂಬ್ಲಮ್ಮ ನೋಡಿ ನೆನ್ನೆ ಸಿವಳು ಪುಸುಕೊಂಡು ಮಾತಾಡ್ಬಿಟ್ಲು. ಅದಕ್ಕೆ ಮತ್ತೆ ಸುಮ್ಮನೆ ಸ್ವಲ್ಪ ಮಾತು ಹಿಡ್ಕೊಂಡು ಮಾತಾಡಬೇಕು ಅಂತ ಹೇಳೋದು. ಸುಮ್ಮನೆ ಬಾಯಿ ಐತೆ ಅಂತ ನಿನಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವತ್ತು ನೋಡು ಅವನು ಎಷ್ಟು ಬೇಜಾರ ಮಾಡ್ಕೊಂಡು ಮನೆ ತಕ್ಕೆ ಬರಲ್ಲ ಅಂತ ನಮ್ಮ ಹುಡುಗ. ಬಾರಪ್ಪ ಪಾಪ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬಾರಪ್ಪ, ನೀನು ಇಲ್ಲದ್ಮೇಲೆ ಮನೇನೇ ಅಲ್ಲ ಕಣೋ, ಬಿಕ್ಕೋ ಅನ್ನಿಸ್ತೈತೆ. ಮನೆಯಾಗಿ ಇರೋಕ್ಕೆ ಆಗ್ತಾಯಿಲ್ಲ ಕಣೋ ಸುಂದ್ರ. ಬಾರಪ್ಪ ಬಾರೋ, ಬಾ. ಇವಾಗ ನೀನಿಲ್ಲ ಅಂತಂದರೆ ಇರೋಕ್ಕಾಗಲ್ಲ ಕಣೋ ಮನೆಯಾಗೆ. ಬಾರೋ ಸುಂದ್ರ. ಬರಲ್ಲ, ನಾನು ಮಾತ್ರ ಬರಲ್ಲ. ಮನೆ ಒಳಗೆ ಕಾಲಿಕ್ಕಲ್ಲ, ಬರಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರಿ. ನಾನು ಬಲವಂತ ಮಾಡಬೇಡ್ರಿ. ನಾನು ಬಲವಂತ ಮಾಡಿದರೆ ಚೆನ್ನಾಗಿರಲ್ಲ ಇದು.
ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೊರಟೋಗ್ರಿ. ಅಮ್ಮ ಬಾರ್ ಮಾಮ, ಯಾಕೆ ಸುಮ್ಮನೆ ಬೇರೆಯವ್ರ ಮನೆಗೆಲ್ಲ ಯಾಕೆ ಹೋಗಿರೋದು ಹಂಗೆಲ್ಲ ಮಾಡ್ತೀಯ? ಬಾರ್ ಮಾಮ, ಇವಾಗ ನೋಡಿ ನಮ್ಗೆ ಎಷ್ಟು ಕಷ್ಟ, ನಮ್ಮ ಅಣ್ಣಗೆ ಬೇರೆ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಜೀವನ. ಎಲ್ಲರೂ ಇರ್ಬೇಕಾದ್ರೆ ಚೆನ್ನಾಗಿರ್ಬೇಕು. ಬಾರ್ ಮಾಮ, ಸುಮ್ಮನೆ ಯಾಕೆ ನೀನು ಮನೆ ಬಿಟ್ಟು ಬಂದಿದೀಯಾ? ನೋಡಿರಿ, ಇವಾಗ ಪ್ರೆಗ್ನೆಂಟ್ ಇದ್ದಾಳೆ, ಇಂಥ ಸಮಯದಾಗೆ ಮನೆ ಬಿಟ್ಟು ಬರಬಾರ್ದು ಕಣೋ ಸುಂದ್ರ. ಇವಾಗ ನಾಳೆ ದಿನ ನಿಮ್ಮ ಮೊಮ್ಮಗಳ ಬರುತ್ತೆ, ಅದನ್ನ ನೋಡ್ಕೊಂಡು ನೀನು ಸಂತೋಷವಾಗಿ ಖುಷಿಯಾಗಿರ್ಬೋದು. ಬೇಡ ಬಾರಪ್ಪ, ಯಾರೂ ಆಗಲ್ಲ ಬಾರೋ. ನಿನ್ನ ಸೊಸೆನೂ ಕರಿಯಕ್ಕೆ ಬಂದಿದ್ದಾಳೆ, ಅವಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಅವಳೇ ಕರಿಯಕ್ಕೆ ಬಂದವಳೆ ಅಲ್ಲ. ಬಾರಪ್ಪ ಬಾರೋ. ಹೋಗಪ್ಪ ಅತ್ತ, ಇನ್ನೇನು ಮಾಡೋಕ್ಕಾಗುತ್ತೆ? ಬರಲ್ವೇ? ನೀವು ಎಷ್ಟು ಕರೆದ್ರೂ ನಾನು ಮಾತ್ರ ಮನೆ ಒಳಗಡೆ ಕಾಲಿಡೋದಿಲ್ಲ. ನಾನು ಇಲ್ದಲ್ಲೇ ನೀವು ಜೀವನ ಮಾಡಿರಿ, ಗೊತ್ತಾಗುತ್ತೆ. ಕಷ್ಟಪಟ್ಟು ಮಾಡ್ಕೊಂಡು ತಿನ್ನಿರಿ, ಕಷ್ಟಪಡ್ರಿ. ಕಷ್ಟಪಡ್ದಲ್ಲೇ ಆಯವಾಗಿರ್ತಿರಲ್ಲ, ನಿಮಗೆ ಏನು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಕಷ್ಟಪಡಲ್ಲ ನೀವು ಯಾವುದ್ರಾಗೂ. ಇನ್ನೂವರೆಗೂ ಆಗೈತೆ ಒಂದು ಮನೆಗೆ ಒಂದು ಉಪ್ಪಿನ ಪಟ್ಟಣ ಸಾರ್ಗೆ ಹಾಕೋ ಅಂಥ ಉಪ್ಪು, ಅಡುಗೆ ಮಾಡೋ ಅಂಥ ಉಪ್ಪನ್ನು ತರೋ ಯೋಗ್ಯತೆ ಇಲ್ಲ ನಿಮಗೆ. ಅದನ್ನು ನಿಮ್ಮ ಕೈಯಿಂದ ನೀವು ತೊಗೊಂಬಂದಿಲ್ಲ. ಎಲ್ಲ ಪ್ರತಿಯೊಂದು ಇಷ್ಟು ದಿನ ನಮ್ಮ ಅಪ್ಪ ತಂದಾಕೋದು, ಇವಾಗ ನಾನು ತಂದಾಕ್ತಿದ್ದೆ. ಇವಾಗ ತಿಂದ್ಕೊಂಡು ನೀವೇನು ಮಾಡಿಲ್ಲ. ಏನು ಮಾಡಿದ್ದೀರಿ ನೀವು? ಏನು ಮಾಡಿದ್ದೀರ ಅಂತ ಏನು ಮಾಡಿಲ್ಲ. ನಾನು ಏನಾದರೂ ಒಂದು ನಾನು ಮಾಡ್ತೀನಿ. ನನಗೆ ಗೊತ್ತೈತೆ ನಾನು ಏನು ಮಾಡಬೇಕು ಅಂತ. ನಾನು ಹೆಂಗೋ ದುಡ್ಕೊಂತೀನಿ, ನಿಮ್ಮ ಪಾಡಿಗೆ ನೀವು ದುಡ್ಕೊಂಡು ತಿಂದು ಜೀವನ ಮಾಡಿರಿ. ನೀವೇನು ಉಳಿಸ್ಬೇಡ್ರಿ, ಜೀವನ ಮಾಡಿರಿ. ನಿಮ್ಮ ಜೀವನ ನೀವು ಆದ್ರೂ ನೋಡ್ಕೊಳ್ರಿ. ಹೊಟ್ಟೆ ಬಟ್ಟಿಗಾದ್ರೂ ನೀವು ಮಾಡ್ಕೊಳ್ರಿ, ನೀವು ದುಡೀರಿ. ಹೊಟ್ಟೆ ಬಟ್ಟಿಗಾದ್ರೂ ಮಾಡ್ಕೊಂಡು ಇರ್ರಿ, ಗೊತ್ತಾಗುತ್ತೆ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ನನಗೆ ಮಾತಾಡಬಾರ್ದಾಗಿತ್ತು, ಮಾತಾಡಿದೆ ಬಾ. ಅಷ್ಟೊಂದೆಲ್ಲ ಬಂದು ಕೇಳ್ತಿದ್ರು, ನೀನು ಬರ್ದಂಗಿದ್ರೆ ನಮಗೆ ಬೇಜಾರಾಗಲ್ವೇ? ರಾತ್ರಿ ಎಲ್ಲ ನಿನ್ನ ಮನೆಯಾಗ ಇರ್ದಿಲ್ಲದಕ್ಕೆ ನಮಗೆ ನಿದ್ದೆನೇ ಬರಲಿಲ್ಲ ಗೊತ್ತೇ. ಮನೆಯಾಗೆ ಬಿಕೋ ಅಂದಂಗೆ ಆಗ್ತೈತೆ. ನೀನು ಇಲ್ಲದಕ್ಕೆ ಮನೆಯಾಗ ಇರಕ್ಕೆ ಸರ್ ಬರಲ್ಲ, ಹಂಗಾಗ್ತೈತೆ. ಮನೆಯಾಗೆ ಇರೋಣ ಬೇಡ ಅಮ್ಮಂಗೆ ಆಗ್ತೈತೆ. ಇರೋಕ್ಕಾಗ್ತಿಲ್ಲ ಮನೆಯಾಗ, ಬಾ. ಅಪ್ಪತ್ತ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾರು ಹೇಳಿದ್ರು ನಾನು ಬರಲ್ಲ. ಅದೇ ಹೋಗದ, ನಿಂತ್ಕೊಳಪ್ಪ, ನಿಂತ್ಕೊಳ್ರಿ. ಅಯ್ಯೋ ದೇವ್ರೆ, ನಿಂತ್ಕ. ಇಷ್ಟೊಂದೆಲ್ಲ ಹೇಳ್ತಿದ್ರು, ಅದೇ ಹೋಗ್ತಾ ಇದೆಯಲ್ಲ. ಬೆಳೆ ಬೇಜಾರು ಮಾಡ್ಕೊಬಿಟ್ಟವ್ನು ಸುಂದ್ರಪ್ಪ. ಬಿಡ್ರಿ, ಇನ್ನೊಂದು 2 ದಿನ ಇರ್ಲಿ ಸುಮ್ಮನೆ, ಆಮೇಲೆ ಆನೇಟ್ಕ ಅವನೇ ಬರ್ತಾನೆ. ದುಡ್ಡೆಲ್ಲ ಇಸ್ಕೊಂತಾರಲ್ಲ ಜಿ, ಎಲ್ಲ ಇಸ್ಕೊಂಡು ಅಧ್ವಾನ ಮಾಡ್ತಾರೆ. ಹಂಗಣಮ್ಮ, ಇಸ್ಕೊಂತಾರೆ, ದುಡ್ಡೆಲ್ಲ ಇಸ್ಕೊಂಡು ಅಧ್ವಾನ ಮಾಡ್ತಾರೆ. ಭಾಗ್ಯಮ್ಮ, ನಿನಗೆ ಗೊತ್ತಿಲ್ಲ, ಅವನೇನನ್ನು ಕೈ ಬಿಟ್ರಿ ಅವರೆಲ್ಲ ಹಾಳು ಮಾಡ್ಬಿಡ್ತಾರೆ. ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಕಾತ್ಕೊಂಡಿದ್ದಾರೆ ಅವರೆಲ್ಲ ಸರಿ ಇಲ್ಲ. ಶಾಂತಮ್ಮ, ಜಯಮ್ಮ ಎಲ್ಲನ ಅವ್ರು ನಮ್ಮ ಮನೆಗೆ ಹಿಂಗೆ ಆಗಿರೋದಕ್ಕೆ ಎಷ್ಟು ಸಂತೋಷ ಪಟ್ಟವ್ರ. ಇವಾಗ ಅವ್ನು ಹೋಗಿ ಮಾತಾಡ್ಸೋದ್ಕೂ ಲೌಡರ್ ಮ್ಯಾಕ್ ಹೋಗಿರ್ತಾರೆ. ನಮ್ಮ ಸಮಕ್ಕೆ ಇಲ್ಲ ಅಮ್ಮಂಗೆ ಆಡ್ತಾರೆ. ಅವ್ರನ್ನ ಏನೇಂದ್ರೂ ನಂಬಕ್ಕಾಗಲ್ಲ ಭಾಗ್ಯಮ್ಮ. ನೀವು ಮುಂಚೆಗೆ ಯೋಚನೆ ಮಾಡ್ಬೇಕಾಯ್ತಮ್ಮ. ಹಿಂಗಂದ್ರೆ ಅವ್ನು ಬೇಜಾರಾಗ್ತಾನೆ, ಹಿಂಗೆ ಅನ್ಬಾರ್ದಾಯ್ತಂತ ಸ್ವಾಮಿ ಆತೈತೋ ಮಾತಾಡ್ತು. ಹಂಗೆ ಮಾತಾಡಬಾರ್ದಾಗಿತ್ತು ಪಾಪ. ಅಲ್ಲ, ಹಂಗೆ ಮಾತಾಡಿದ್ರೆ ಅವ್ನ ಮನಸ್ಸಿಗೆ ಎಷ್ಟು ಇದಾಗುತ್ತೆ ಹೇಳು. ಯಾವ ಬಂದು ನಮ್ಮ ಜೀವಿತ ನೀನು? ನಾನು ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ಬಂದು, ಇವಾಗ ಬಂದು ಸ್ನಾನ ಮಾಡಿಕೊಂಡು ಈಗ ಹಾಸ್ಪಿಟ್ಲಲ್ಲಿ ನಿದ್ದೆನೇ ಇರಲಿಲ್ಲ. ಭಾಗ್ಯ ಆಂಟಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆಮೇಲೆ ಈ ವಿಷಯ ಗೊತ್ತಾಯ್ತು, ನನಗೂ ಬೇಜಾರಾಯಿತು ನೋಡಿ, ನಮ್ಮ ಮಾಮ ಯಾಕಪ್ಪ ಬಿಟ್ಟೋಯ್ತು ಅಂತ. ಅದೇ ಮತ್ತೆ ಪಾಪ, ನಿನಗೆ ಆಸ್ಪತ್ರೆ ನಿದ್ದೆ ಇಲ್ಲ ಹೇಳು. ನೀನು ರೆಸ್ಟ್ ಮಾಡಮ್ಮ, ಇನ್ನೇ ಮಾಡ್ಕೋತೀನಿ. ಮನೆ ಚೆನ್ನಾಗಿದ್ದಾನೆ? ಚೆನ್ನಾಗೈತೆ, ಪರವಾಗಿಲ್ಲ, ಚೆನ್ನಾಗೈತೆ. ಡಿಸ್ಚಾರ್ಜ್ ಮಾಡಿದ್ರು, ಚೆನ್ನಾಗಿ ಓಡಾಡ್ತಾನೆ ಅಂತೇಳಿ ಡಿಸ್ಚಾರ್ಜ್ ಮಾಡ್ಯವ್ರೆ. ಚೆನ್ನಾಗಿ ಓಡಾಡ್ತಾನೆ ನಮ್ಮ ಅಣ್ಣ, ಏನು ಚೆನ್ನಾಗಿದ್ದಾನೆ ನೋಡಿ. ಅಪ್ಪನ ಅದೇ ಹೋಗೋದ, ಹತ್ಲಾಗೆ ಹೋಗ್ತೈತಿ. ಅಜ್ಜಯ್ಯಮ್ಮ ಮತ್ತೆ ಏನು ಇಕ್ಕಿದಾನೋ ಏನೋ, ಯಾವಾಗಲೂ ಅಲ್ಲಿಗೆ ಹೋಗ್ತಾನೆ ಅಜ್ಜಯ್ಯಮ್ಮರ ಮಂತಕ್ಕೆ. ಈಗ ಹಿಂಗೆ ಮಾತಾಡೆ, ಮತ್ತೆ ನೀನು ಹಿಂಗೆ ಅನುಮಾನ ಪಟ್ಟೆ ಮತ್ತೆ ಅವನು ಹಿಂಗೆ ಗಟ್ಟಿ ನಿರ್ಧಾರ ತಗೊಂಡು ನಿನಗೇನು ಒಂದ್ಸಲ ನಾನು ಮಾತಾಡ್ಬೇಡ ಕಣೆ ಅಂತೀನಿ. ಅಯ್ಯೋ ದೇವ್ರೆ, ಅವಳು ಯಾತಕ್ಕ ಸಂಗೀತ ಏನಕ್ಕೆ ಇವನು ಮಾತಾಡಿಸ್ತಾರೆ? ನಿನಗೆ ಬುದ್ಧಿ ಬೇಡವ? ಹೋಗಿ ಎಂತ ಮಾತಾಡಿ ಅವ್ನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹಂಗೆ ಮಾಡಿದ್ಲು. ಹೋಗು, ಇವಾಗ ಎಂಥ ಕೆಲಸ ಆಯ್ತು, ಏನು ಮಾಡೋದು? ನಾನು ಸುಮ್ಮನೆ ಮಾತಾಡ್ಬಿಟ್ಟೆ. ಇವಾಗ ಮನೆ ಬಿಟ್ಟು ಬಂದವ್ರೆ, ಮನೆಯಾಗ ಹಾಲಿಗೆ ಸಮೇತ ದುಡ್ಡಿಲ್ಲ, ಹಂಗಾಗೈತೆ. ಅದರ ಹಾಲು ತರೋಣಂದ್ರೆ ಅಯ್ಯಪ್ಪ ಇದ್ದಿದ್ರೆ ಹೆಂಗೋ ಕೊಡ್ತಾ ಇರೋದು. ಹಿಂಗೆ 50, 100, 500 ಕೇಳಿರೋ ಒಂದೊಂದ್ಸತಿ 500 ರೂಪಾಯಿ ಕೊಡೋದು. 500 ಇದ್ದರೆ ಅದನ್ನೇ ಮನೆಗೆ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಅಯ್ಯಪ್ಪ ಇಲ್ಲದಕ್ಕೆ ದುಡ್ಡಿನ ಭಾಳ ಕಷ್ಟ ಆಗುತ್ತೆ. ಎಲ್ಲಿದ್ರೆ ಇರೋಕ್ಕಾಗಲ್ಲ ನಮ್ಮ ಮನೆಗೆ. ಯಾಕಂದ್ರೆ ನನ್ನ ಮಗ ಹೊರಕ್ಕೆ ಹೋಗಿ 1 ರೂಪಾಯಿ ತಡೋಣ ಅಲ್ಲ. ಮತ್ತೇನು ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ. ನನ್ನ ಸೊಸೆ ಇನ್ನೇನು ಪ್ರೆಗ್ನೆಂಟ್, ಅವಳು ಎಲ್ಲೂ ಹೋಗಲ್ಲ. ಹಿಂಗೆ ಎಲ್ಲರೂ ಕೂತ್ಕೊಂಡು ತಿನ್ಬೇಕಾದ್ರೆ ದುಡಿಯೋರ್ನ ನಾವು ದೂರ ಮಾಡ್ಕೊಂಡ್ರೆ ಹೆಂಗೆ ಅಂತ ಕರೆಯೋಣ ಅಂತ ಬಂದ್ವಿ. ಅಯ್ಯಪ್ಪ ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಅದೇ ಹೋಗ್ಬಿಡ್ತು. ಬೇಜಾರಾಗ್ತೈತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.